ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ವ್ಲಾಗ್ಸ್. ನೋಡಿರಿ ಫ್ರೆಂಡ್ಸ್, ನಾವಂತರೂ ಆರಾಮದೀವ್ರಿ, ನೀವು ಆರಾಮದಿರಿ ಅಂದ್ಕೊಂಡಿರ್ತೀನಿ ರೀ. ಇವತ್ತಿನ ಬ್ಲಾಗ್ ನಾನು ಈಗ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ. ಎಲ್ಲನೂ ಸ್ವಲ್ಪ ಕೆಲಸ ಆಗಿತ್ತು ರೀ. ಆಗೈತಂದ್ರೆ ಬೆಳಗಿನ ರೊಟ್ಟಿನ ಕಸ ಪರಿಶಿ ಎಲ್ಲ ಒರೆಸ್ಕೊಳ್ಳೋದು ಆಗೈತೆ ರೀ. ಮತ್ತು ಒಂದು ಸ್ವಲ್ಪ ಪಲ್ಯನೂ ಮಾಡೀನಿ ರೀ, ಆಲ್ರೆಡಿ ಮಾಡಿಟ್ಟೇನಿ. ಈಗ ನೋಡಂಬರ್ರಿ ತೋರಿಸ್ತೀನಿ. ಇಲ್ಲೇ ಚಾಕ್ ಇಟ್ಟೇನಿ ರೀ, ನೀರಿಗೆ ಇಟ್ಟೇನಿ ರೀ. ನೋಡ್ರಿ, ಇಲ್ಲಿ ಸ್ವಲ್ಪ ಬಿಸಿನೀರು ಕುಡಿಬೇಕಾದವ್ರಿ. ಬಿಸಿನೀರು ಕುಡಿಬೇಕಂತಂದು ಇಟ್ಟೀನಿ. ಇಲ್ಲಿ ಚಹಾ ಕುಡಿಬೇಕಂತಂದು ಬಿಸಿ ಮಾಡಕ್ಕೆ ಇಟ್ಟೇನಿ ನೋಡ್ರಿ. ಇಲ್ಲಿ ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡೇನಿ ರೀ. ಬೆಳಗ್ಗೆ ಹೋಗ್ತಾರಲ್ಲ ಸ್ಕೂಲಿಗೆ, ಹೀಗಾಗಿ ಎಣ್ಗಾಯಿ ಪಲ್ಯ ಮಾಡೇನಿ ರೀ ಹೀರೆಕಾಯಿ. ಇಲ್ಲಿ ನಾಷ್ಟ ನೋಡ್ರಿ, ಅವಲಕ್ಕಿ ನಾಷ್ಟ ಮಾಡೀನಿ. ಇಷ್ಟೆಲ್ಲ ಅಂತರೂ ಆಗಿದ್ರಿ. ಈಗ ಮತ್ತು ಸಂಜೆ ಮುಂದೆ ಒಂದಿಟ್ಟು ಸಂಜೆ ಮುಂದೆ ಅಲ್ರಿ, ಮಧ್ಯಾಹ್ನದಾಗ ನೋಡಿರಿ. ಮಧ್ಯಾಹ್ನದಾಗ ಒಂದಿಷ್ಟು ಸಾರು ಮಾಡ್ಬೇಕು ರೀ. ಒಂದು ಸ್ವಲ್ಪ ಬೇಳೆ ಹಾಕಿ ಸಾಂಬಾರು ಮತ್ತು ರೈಸ್ ಮಾಡ್ತೀನಿ ರೀ. ಮತ್ತು ನಾನು ನಿಮ್ಗೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಾ ಇಲ್ಲಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ ಸಾರು ಮಾಡ್ಬೇಕಂತಂದು ಮಾಡೀನಿ. ಮೊಸರು ಇತ್ತು ರೀ, ಹಿಂಗಾಗಿ ಅದು ಮಜ್ಜಿಗೆ ಕಟ್ಟೋದು ಇಟ್ಕೊಂಡೀನಿ ನೋಡಿರಿ. ಈಗ ಬರ್ರಿ ಇದನ್ನು ಸಾಂಬಾರು ಮಜ್ಜಿಗೆ ಸಾರು ಹೆಂಗೆ ಮಾಡ್ತೀವಿ ಅನ್ನೋದು ನೋಡೋಣ ಬರ್ರಿ. ಶೇಂಗಾ ಪುಡಿ ಎಲ್ಲ ಹಾಕಿ ಮಾಡ್ತೀನಿ ರೀ. ಅದೆಲ್ಲ ಮಿಕ್ಸರ್ ಎಲ್ಲನೂ ಐಟಮ್ಸ್ ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್, ನಾ ಮಜ್ಜಿಗೆ ಸಾರು ಮಾಡೋಕೆ ಇಷ್ಟು ಐಟಮ್ ತೊಗೊಂಡು ನೋಡಿರಿ. ಶೇಂಗಾ ತೊಗೊಂಡೀನಿ ರೀ, ಶೇಂಗಾ ಹಾಕಿರಿ ಮಸ್ತಾಗುತ್ತೆ ಮಜ್ಜಿಗೆ ಸಾರು. ಹಿಂಗಾಗಿ ಶೇಂಗಾ ತೊಗೊಂಡೀನಿ ನೋಡಿರಿ. ಮತ್ತು ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದಿಷ್ಟು ಶುಂಠಿ ತೊಗೊಂಡೀನಿ ರೀ, ಹಸಿ ಶುಂಠಿ. ಆಮ್ಯಾಗ ಕರಿಬೇವು ತೊಗೊಂಡೀನಿ ರೀ, ಮತ್ತು ಮೆಣಸಿಕಾಯಿ, ಒಂದೆರಡು ಮೆಣಸಿಕಾಯಿ ರೀ. ಇಲ್ಲಿ ಕೊತ್ತಂಬರಿ ರೀ. ಇದಿಷ್ಟು ನಾವೀಗ ಮಿಕ್ಸರ್ ಹಾಕೊಂಡ್ರಿ. ಇಷ್ಟು ಮಿಕ್ಸರ್ ಹಾಕ್ತೀನಿ ರೀ. ಈಗ ಶೇಂಗಾ ಹಾಕ್ಬೇಕು ರೀ, ಮಸ್ತ್ ಆಗುತ್ತೆ ರೀ ಸಾರಿಗೆ. ಈಗ ಮಿಕ್ಸರ್ ಹಾಕ್ಕೊಂಡು ಮಿಕ್ಸರ್ ಮಾಡ್ತೀನಿ ರೀ. ಇದ್ರಾಗ ಉಪ್ಪು ಹಾಕ್ಕೊಂಬಿಡ್ರಿ. ನಂತರ ಒಂದು ಸ್ವಲ್ಪ ಹಾಕ್ಕೊಂಬಿಡ್ತೀನಿ ರೀ ಉಪ್ಪು ಇದ್ರಾಗೆ. ನೋಡಿರಿ, ಇಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕೋದ್ರಿ. ನೋಡಿರಿ ಫ್ರೆಂಡ್ಸ, ನಾ ಏನು ಮಾಡಿದೆ, ಇದು ಮಿಕ್ಸರ್ ಹಾಕಿದ್ನಲ್ಲ, ಹಾಕಿ ಅಷ್ಟು ಹಾಕಿಬಿಟ್ಟೆ. ಅದನ್ನು ಹಾಕಿಬಿಟ್ಟೆ ನೋಡಿರಿ. ಈಗ ಮಿಕ್ಸರ್ ಮಾಡಿ ಇದಕ್ಕೆ ಹಾಕಿಬಿಡ್ಬೇಕು ರೀ. ಮಜ್ಜಿಗೆ ಸಾರಿಗೆ ಮಸ್ತ್ ಆಗುತ್ತೆ ನೋಡಿರಿ. ನೋಡಿರಿ, ಈ ಥರ ಆಗುತ್ತೆ. ಇದಕ್ಕೆ ಮ್ಯಾಗ ಅದು ಹಾಕಿಬಿಟ್ಟೆ ನಾವು. ಅಷ್ಟು ನಡೆದಿಲ್ಲ, ನನಗೇನು ಗೊತ್ತು. ಮತ್ತು ಇಷ್ಟು ಹಾಕ್ಬಿಡ್ಲೆ ಸಾಕ. ಇದನ್ನು ಹಾಕ್ಬಿಡ್ಲೆ, ಚಲೋ ಆಗುತ್ತೆ. ನೋಡಿರಿ, ಹಿಂಗೆ ಹಾಕಿದಕ್ಕೆ ಮ್ಯಾಗ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಅರಿಶಿನ ಹಾಕಿ ಒಗ್ಗರಣೆ ಹಾಕ್ಬಿಡ್ತೀನಿ ರೀ. ಮಸ್ತ್ ಆಗುತ್ತೆ. ನೋಡಿರಿ, ಫೈನಲ್ ಆಗಿ ನಮ್ಮ ಮಜ್ಜಿಗೆ ಸಾರು ರೆಡಿ ಆಯಿತು. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಹಾಕಿಬಿಡ್ಬೇಕು ನೋಡಿರಿ. ಇಷ್ಟು ಜೀರಿಗೆ, ಸಾಸಿವೆ, ಕರಿಬೇವು ಎಣ್ಣೆ ಒಳಗೆ ಒಗ್ಗರಣೆ ಹಾಕಿಬಿಡ್ಬೇಕು ರೀ. ಮಜ್ಜಿಗೆ ಸಾರು ರೆಡಿ ನೋಡಿರಿ. ಎಷ್ಟು ಮಸ್ತ್ ಆಗೈತಿ ನಮ್ಮ ಮಜ್ಜಿಗೆ ಸಾರು. ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಅದ್ರಾಗ ಇದು ಹಾಕ್ಲೇನು, ಮೊಸರು ಐತಿ, ಮೊಸರು ಸ್ವಲ್ಪ ಹಾಲು ಹಾಕ್ಲೇನು? ಮೊಸರು ಹಾಕ್ಬೇಕು, ಸ್ವಲ್ಪ ಹುಳಿ ಐತಿ ಮೊಸರು, ಸ್ವಲ್ಪ ಹಾಲು ಹಾಕ್ಲಿ ಅದ್ರಾಗ. ಅಲ್ಲ, ಇದ್ರಾಗ ಮೊಸರು, ಈ ಕಡೆ ಬಂದು ಇದ್ರಾಗ ಮೊಸರು ಹಾಕ್ತೀನಿ. ಇಷ್ಟ ಹಾಕ್ತೀನಿ. ಈಗ ಅಕ್ಕವಿಲ್ಲ ಹಟ್ಟಿ ನೋಡು. ಏನು ತಿಂದಿ ನಿನ್ನೆ? ಎಷ್ಟು ತಿನ್ನೋಕೆ ಹೋಗಿದ್ದಿ? ಮೊದಲು ಆರಾಮಿಲ್ಲ, ಸುಮ್ಮನೆ ಅಷ್ಟು ತಿನ್ನು. ಮೊಸರು ಹಾಕ್ಲೇ ಅದನ್ನ? ಬಿಸಿನೀರು ಅದಕ್ಕೆ ಜಾಸ್ತಿ ಇದು ಸ್ವಲ್ಪ ಇದೆ, ವಾಸನೆ ಐತೆ. ಇದು ಸ್ವಲ್ಪ ಹಾಲು ಹಾಕ್ತೀನಿ ನೋಡಿ. ಸೀರೆ ಮಸ್ತ್ ಐತೆ ಆಂಟಿ ಅವರು. ಅವು ಎಲ್ಲನೂ ಸಾಣಿಗೆ ಹಾಕಿಟ್ಟಿದ್ದೆ ಅಂತ ಹೇಳಿದ್ನಲ್ಲಿ ನಿಮಗೆ. 6 kg ಆದವು. ಅವು ಬಿಸ್ಕೊಂಬಂದುಬಿಟ್ವಿ 6 kg. ಮತ್ತೆಲ್ಲಿ ಹಿಡ್ದಂತಂದು ಯಾರ್ಯಾರು ಹೋಗೋರು ಊರಿಗೆ?
ಇಬ್ರು ಹೋಗೋರ ಕಿವ್ಯಾನ ಹಾಕ್ತದ್ರಿ ಅಂಟಿ ಏನಾಗಿತ್ರಿ ಆಗಿದ್ದು ರೀ ಹ್ಞೂ ಹತ್ತಿ ಹೌದು ಹತ್ತಿ ಆಗಿದ್ದು ರೀ ನೀವು ಅದೇ ಒಟ್ಟು ಹತ್ತಿ ಆಗಿದ್ದು ರೀ ಹಾಕ್ಕೊಂಡಿದ್ದು ತಗೊಂಬಂದಿರಿ ಈಗ ಎಲ್ಲಿ ಇರಲ್ಲ ನಿಮ್ಮ ಕಡೆ ಕರೀಲಿ ನೋಡೋಣ ನೋಡ್ರಿ ನಮ್ಮ ಅಂಟಿಯರ್ ಕಿವ್ಯಾನ ಹೆಂಗದ ಮಸ್ತ್ ಅದ ಎಷ್ಟು ಚಂದ ಅದ ತಗೊಂಬಂದಾರಿ ಹೊಸ ಹಾಕೋತೀನಿ ನೀವು ಹಾಕೊಂಬ ಹೋರ್ರಿ ಹಾಕ್ಕೊಂಡು ಹೋಗ್ಬಂದ್ರಿ ನಾ ಹಾಕ್ಕೊತೀನಿ ಮತ್ತು ನೀವು ಹೊಂಟ್ರಿ ಈಗ ಏಯ್ ಬೇಡ್ರಿ ಹೋಗ್ಬರ್ರಿ ನೀವು ಹೋಗ್ಬಂದು ಏಯ್ ಇಲ್ರಿ ಹೋಗಾಕರ ಬೇಕಲ್ಲ ಹೆಂಗೆ ಹೆಂಗೆ ಹೋಗಿರಿ ಖಾಲಿ ಕಿವಿಲಿ ಏಯ್ ಬೇಡ್ರಪ್ಪ ನೀವು ಹೋಗ್ಬರ್ರಿ ಹಾಕ್ಕೊಂಡು ನಂದೇನು ಅರ್ಜೆಂಟ್ ಐತೆ ಮನೆ ಹಾಕೊಂಡ್ರೆ ಈಗ ನಾ ಹೊರ ಹೋಗ್ಬಾರ್ದು ಹೋಗ್ಬರ್ರಿ ಹಾಕ್ಕೊಂಡು ಬಜಾರ್ನಾಗ ಬಂಗಾರ ಬಾಯಿ ಮೇಲೆ ಬಿಡ್ತಾವ ಬಿಡ್ರಿ ಬಜಾರ್ನಾಗ ನೋಡ್ಬೇಕು ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕ್ರಿ ಸಾಮಾನುಗಳು ಸರ ಕಿವ್ಯಾನು ಬಳಿ ಅಪ್ಪ ಇಯರಿಂಗ್ಸ್ ಟೀಕ್ಗಳಿ ಸಂಕ್ರಮಣದಾಗ ನೋಡ್ಬೇಕ್ರಿ ಇನ್ನು ಕಿವ್ಯಾನು ಎಲ್ಲ ಮಸ್ತ್ ಕಿವ್ಯಾನು ಬಂದಿರ್ತಾವೆ ಸಂಕ್ರಮಣದ ಜಾತ್ರೆ ನಮ್ಮ ಜನವರಿ ಒಳಗೆ ಸಿದ್ದರಾಮೇಶ್ವರ ಗುಡಿದೈತ್ರಿ ನಮ್ಮ ಬಿಜಾಪುರದಾಗ ಹಾಂ ರೊಕ್ಕ ಇದ್ರಿ ಎಲ್ಲ ತೊಗೋಬೋದ್ರಿ ಮನುಷ್ಯ ನಾನು ಈಗ ಕೇಳಿದೆ ರೀ ಮತ್ತು ರೊಟ್ಟಿ ಮಾಡ್ಬೇಕು ಬೇಡ ಅಂತಂದು ಹಾಂ ಮತ್ತು ಊರಿಗೆ ಹೋಗ್ತಾರ ಅದಕ್ಕೆ ಮತ್ತೆ ಚಪಾತಿ ಮಾಡ್ಬೇಕು ಬಿಡು ಅಂತಂದೆ ಹೌದ್ರಿ ಸೀರೆ ಅದಾವ್ರಿ ಈಗ ಒಳ್ಳೆ ಮನೆಗೆ ಹೋಗ್ತೀರಿ ನೀವು ಮತ್ತೆ ಮನೆಗಿಲ್ಲ ನಮ್ಮ ಮನೆಯಾಗ ಫೋನ್ ಹಚ್ತಿಲ್ಲ ಹಾಂ ಅವ್ರು ಸ್ವಲ್ಪ ಬಜಾರ್ದಾಗ ಕೆಲಸ ಐತಿ ಬಜಾರ್ಗೆ ಹೋಗ್ಯಾರ ಮತ್ತು ಅಡುಗೆ ಆಯ್ದಿದ್ದಾವಲ್ಲ ಹೌದ್ರಿ ಮತ್ತು ಅವ್ನ ಜೊತೆ ತಗೋತಾರೆ ಏನು ಹೋಗಂಗಿಲ್ಲ ಅವ್ರು ತರ್ತಾನೆ ಬಿಡು ಇಲ್ಲ ರೊಕ್ಕ ಮಾರ್ಕಿದಾಗ ತಗೋಬೇಕು ಮತ್ತು ಹೇಳಕ್ಕೆ ಅವ್ರೇನು ಬಾಳ ನಮ್ಗೆ ಯಾಕೆ ಮಾತಾಡಂಗಿಲ್ಲ ಒಂದು ತಾಸು ಅಂತೇಳಿ ಬಂದು ಮತ್ತು ಒಗ್ಯಾನ ಮಾಡಿ ಒಗ್ಯಾಣ ಮಾಡಿ ಬಾಂಡೆ ಮಾಡಿ ಒಗ್ಯಾಣ ಬಾಂಡೆಗೆ ಒಂದು ತಾಸು ಬೇಕು ರೀ ಎರಡು ಬೇಕೇ ರೀ ಒಂದು ತಾಸು ಗಾಡಿನ ಹೋಗ್ತೀರಾ ಬರ್ರ ಇಷ್ಟ ಬೈಪಾಸ್ ಗಾಡಿ ಭಾಳ ಇರ್ತಾವ ಗಾಡಿ ಭಾಳ ಇರ್ತಾವ ಯಾವಾಗ ಬರ್ರ ಹಾಸಕ್ಕ ಹಂಗೆ ದೊಡ್ಡ ಲಾರಿ ಇರ್ತಾವ ಹಾಂ ಹೌದ್ರಿ ನೀರು ಭಾಳ ಸುತ್ತಾವು ನೋಡೋ ಭಾಳ ಸುರ್ತಾವು ನೀರು ಸೊಕ್ಕು ಆ ಕಡೆ ಇಟ್ಬಿಡು ಮತ್ತೆ ಅಲ್ಲೇ ಹಾಕಿ ಬಕೆಟ್ ಇಟ್ಟಿನಿಲ್ಲ ಅಲ್ಲಿ ಅಲ್ಲೋ ಅಲ್ಲಿರ್ತೀವಿ ನಾವು ಹಂಗ ಹಾಕೊಂತೀವಿ ಹಿಂಗೆ ಬಾಗಿಸ್ಬಿಡ್ತೀವಿ ಎಲ್ಲ ನೀರು ಮತ್ತೇನು ಮಾಡೋದು ಅಂತ ಸೊಕ್ಕು ಹೆಚ್ಚು ಕಡೆ ಇಲ್ಲಿ ಕಾಲಿ ಕಟ್ಕೊಳಕ ಅದು ಬಾತೈತ್ ನೋಡೋದು ಏನು ಮಾಡ್ಕೊಂಬಂದಿ ನಿನ್ನೆ ಎಲ್ಲಿ ಬಾತೈತಿ ಮ್ಯಾಗ ಬಾತಂಕ ಹ್ಞೂ ನೋಡಲಿ ಬಾತೈತ್ ನೋಡಲ್ಲಿ ಎಲ್ಲಿ ನೋಡಲ್ಲಿ ಇಲ್ಲ ಎಲ್ಲಿ? ಹಾಂ ಮ್ಯಾಗ ಬಟ್ ಬಂದಿದ್ದೀವಿ ಆಂಟಿ ನಂಗೇನು ಮತ್ತೆ ನೋವಾಗತ್ತಿಲ್ಲ ಬಾತಿಗಾದ್ರೆ ನೋಡ್ತಿತ್ತು ನೋಡ್ರಿ ಅಂತೀನಿ ಏನಿಲ್ಲ ಏನೋ ಬಾತಂಕ ಕಾಣತೈತಿ ನನಗರ ಸ್ವಲ್ಪ ಬಾತೈತಿ ಅರ್ಧ ತಲೆ ಮ್ಯಾಲ ಪಾಪ್ತಿತ್ತು ಚೆನ್ನಾಗಿತ್ತು ಈಗ ಇಟ್ಟು ಬರ್ಮಾಡ ಬಂದ ನೋಡ್ರಿ ಅರ್ಧ ತಲೆ ಹಾಂ ಅಲ್ರಿ ಇಟ್ಟಿಟ್ಟ ಬಂದಾವ ಇಟ್ಟಿಟ್ಟು ಬರ್ಮಾಳ ಅದು ಅರ್ಧ ತಲೆ ಓ ಈಗ ಹೊಸ ಪ್ಯಾಷನ್ ಮತ್ತೆ ಅದು ಹೊಸ ಫ್ಯಾಷನ್ ಅರ್ಧ ತಲೆ ಅದ್ರ ತಲೆ 2 ಎಳೆ ಹಾಕೋನ್ರಿ ಇವು ಹೌದಿಲ್ರಿ 2 ಎಳೆ ಆಗ್ಬೋದು ಇವು ಎಷ್ಟು ಇಟ್ಟ ಅರ್ಧ ತಲೆ ಸಣ್ಣ ಇವು ದಪ್ಪದ ಸಣ್ಣ ಹಾಂ ಅವು ಸಣ್ಣ ಹಾಕೋರಿ ಸಣ್ಣ ಹಾಕೋ ಅವು ಏನು ಉಪಯೋಗ ಇಲ್ಲ ಚಂದ ಅನ್ಸಲ್ಲ ಚಂದ ಅನ್ಸಲ್ರಿ ಅವು ಖರೇನ ಇವಾಗ ಚಂದ ರೀ ಅವಾಗಿನ ನಮ್ಮ ವಾರದ ಐತ್ರಿ ಬೋರ್ಮಾಳ ಅವರು ಹಾಕೋತಾರ ನಮ್ಮ ವಾರ ನಮ್ಮ ಮನ್ಯಾಗ ನಮ್ಮ ಲಕ್ಷ್ಮೀದೈತಿ
ನಮ್ಮ ಹೆಸರು ಅಂದೈತಿ ಹೌವ ನಂದೈತಿ ನಮ್ಮ ಪುನಮ್ಗೆ ಅವ್ರು ಕೊಟ್ಟ ಎಲ್ಲರೂ ಐತ್ರಿ ಚಲೋ ಬಿಟ್ರುವ ನಿಮ್ಮ ಬೋರ್ಮಾಳ ಎಲ್ಲರೂ ಅದಾವ ಅಂತ್ರಿ ನಾಳೆ ಸಂಘ ಸಾಲ ತೆಗೆದು ಮಾಡಿಸ್ಕೊಂಡಿದ್ದೀನಿ ವಾ ಬೇಸ್ ಬಿಡ್ರಿ ವಾಂಟಿ ಏನು ತೆಗೆದು ತೆಗಿಯೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ನೋಡಿ ಕಿಯಾನ ಮುಗ ಹಾಕಿ ತಗೋದವ ಹೌದ್ರಿ ಎಂಟಿ ಖರೇನ ಈ ಸಲ ಪಗಾರ ಬರ್ತೈತಲ್ಲ ತೊಗೊಂಡ್ರಿ ಪಗಾರ ಬರ್ತೈತಕ್ಕ ಹಾಂ ಬಿಸಿ 5,000 ತಿಂಗಳು 5,000 ರೂಪಾಯಿ ನನ್ನ ಮನೆ ಒಂದು ಶಂಕ್ಷನ್ ಆಗೈತಿ ಇದು ರೀ ಗೌರ್ಮೆಂಟದ್ದು ಅದಕ್ಕೆ ರೊಕ್ಕ ಫಸ್ಟಿಗೆ ಎಷ್ಟು ಕೊಡ್ಬೇಕ್ರಿ ಅದಕ್ಕೆ ಫಸ್ಟಿಗೆ 50 ಅಂತ ಅದೆಲ್ಲ ಟೋಟಲ 3.5 ಲಕ್ಷ ಚಲೋ ಅಲ್ರಿ 3 ಲಕ್ಷ ರೂಪಾಯಿ ಅದ್ರ ಸಂಬಂಧ ನಾನು ಹಾಕ್ಬಿಡ್ರಿ ಮನೆಯಾರ ಆಗುತ್ತೆ ಇಲ್ಲ ರೊಕ್ಕ ಮುಟ್ಬೇಕಲ್ಲಕ್ಕ ಅವ್ರು ನನಗೆ ಮನೆ ಫೋನ್ ಹಚ್ಚಿದ್ರು ಶಾಂತ ಕರಂಡಿ ಅಂತ ಅದು ಕಂಪ್ಯೂಟರ್ದಾಗ ಹೆಸರು ಕೂತೈತಿ ಅದು ಒಂದು ಕಂಪ್ಯೂಟರ್ದಾಗ ಹೆಸರು ಕೂತಂದ್ರೆ ಏನು ಮಾಡಕ್ಕೆ ಬರಲ್ಲ ನಮ್ಮ ಮನೆಯವರು ವಾಯ್ದ ರೊಕ್ಕ ಎದಿಟ್ಟು ಮಗು ಬ್ಯಾಡ ಅನ್ನಕತ್ತಾರ ಅವ್ರು ಗೊತ್ತೈತಿ ಮನಿ ರೀ ಮನಿ ಬ್ಯಾಡ ಇನ್ನ ಇವ 2 ಕೋಟಿ ಪತ್ರಾಸ್ ಹಾಕೊಂಡ ಪತ್ರಾಸ್ ತೆಗೆದ ಸಲಾಪ್ ಹಾಕೊಂಡು ಬೇಕಾದ್ರೆ ಹಂಗೆ ಯಾರು ನೀವು 2 ಕೋಟಿ ಪತ್ರಾಸ ಅದಾವ್ರಿ ಹಿಂದಿನ ಕೋಟಿ ಪತ್ರಾಸ್ ಹಾಕೊಂಡು ಹೌದು ಮನಿ ಇದ್ರಿ ಅಡ್ಗೆ ಮನಿ ಇದ್ರಿ ಚಪಾತಿ ಹೆಸರು ನನಗೂ ಲಕ್ಷನೇ ಇದೆ ಇಲ್ಲ ನಾನು ತೋರಿಸಿಲ್ಲ ನೀವು ಮಾಡಿ ಕೊಡ್ತೀನಿ ನಮ್ಮ 300 ರೂಪಾಯಿ ಹಿಂಗೆ 6 7 7 8 9 ಮಾಡಿಬಿಡ್ರಿ ಮಾಡಿ ಮಾಡಿಬಿಡ್ರಿ ಅಷ್ಟು ಒಟ್ಟಿಗೆ ಸೈ ಬೇಕಪ್ಪ ಈಗ ಹಚ್ಚಿದ್ರಿ ಫೋನ್ ಹೋಗಿಲ್ಲ ಈಗ ಇವತ್ತಿಗೆ ಹಚ್ಚಿ 3 ದಿನ 3 ದಿನ ರೀ ಅಂದ್ರೆ ಮಾಡಿ ಶನಿವಾರ ಹಚ್ಚಾರ ಶನಿವಾರ ಹಚ್ಚಾರಿ ಅವಾಗೊಮ್ಮೆ ಹೇಳಿದ್ರಲ್ಲ ಆಗಿದೆ ಅಂತಂದು ನನಗೆ ಆಗೈತೆ ಹೇಳಿದೇವ್ರು ಮತ್ತೆ ನಾವು ಗೊತ್ತಿದ್ದೇವೆ ಈ ಮತ್ತೆ ಮಾಡಿ ಶನಿವಾರ ಅವ್ರ ಹಚ್ಚಾರ ಚಲೋ ಆತ್ ಬಿಡ್ರಿ ಆಂಟಿ ನೋಡಿ ನಿಮ್ಮ ನಸೀಬ್ ಐತಿ ಯಾವ ಬೇಕಂದ್ರೆ ಸಿಗಂಗಿಲ್ಲ ರೀ ಆಂಟಿ ಯಾಕೆ ಬಿಡ್ತೀರಿ ಬಿಡ್ಬೇಡ್ರಿ ಅದ್ರ ಸಂಬಂಧ ನಾನು ಹಾಕತ್ತೀನಿ ನಮ್ಮ ಮನೆ ನಾವು ಬ್ಯಾಡ ಇರ್ಲಿ ತಗೋರಿ ಬೇಕಂದ್ರೆ ಮನೆ ಸಿಗಂಗಿಲ್ಲ ಚಲೋ ಅಲ್ಲನ್ರಿ ಮನೆ ಬಂದೈತಿ ಅದು ನೀ ಎಷ್ಟು ಜಲ್ದಿ ತುಂಬಿಲ್ಲ ಚಾವಿ ನಿಮ್ಮ ಕೈಯಾಗ ಕೊಡ್ತೀನಿ ಭಾರಿ ಬಿಡ್ರಿ ಮತ್ತು ನಾನು ಹೆಸರಲ್ಲೇ ಬರ್ದ ನಿಮ್ಮ ಹೆಸರು ಏನ್ರಿ ಚಂದ ಹೆಸರು ಚಲೋ ಆತ್ ನನಗೆ ನಿಮ್ಮ ತಂಗಿ ಅವ್ರದ್ದು ಅವ್ರು ಬರಂಗಿಲ್ಲ ಕೈಗೆ ಮತ್ತು ಆಕಿ ಮನೆ ಬಂದೈತಿ ಆಕಿ ಮನೆ ಕರ್ಸ್ಕೊಂಡಾಳ ರೊಕ್ಕ ಬಂದೈತಿ ಅಂದ್ರೆ ಆಕಿದೆಲ್ಲ ಪ್ರೂಫ್ ಇಲ್ಲಿದ್ ಬೇಕಲ್ಲ ಹೌದು ನಮ್ಮ ಲಕ್ಷ್ಮಿಗೆ ಬರಂಗಿಲ್ಲ ಆಕಿ ಪ್ರೂಫ್ ಎಲ್ಲ ಗಂಡ ಮನೆ ಆಗೈತಿ ಚಲೋ ಆತ್ ಬಿಡ್ರಿ ನಿಮ್ಮ ಜಿಲ್ಲೆಗಿದ್ದು ಈ ಬಿಜಾಪುರದಲ್ಲಿ ಇದ್ದರೆ ಆಗುತ್ತೆ ಚಲೋ ಆತ ಅಷ್ಟು ಹೆಲ್ಪ್ ಆತ ನಿಮ್ಗೆ ಹೇಳಿದ್ರೆ ನಿಮ್ಮ ಮನೆಯಾರ ಬಂತಲ್ಲ ನಮ್ಮ ತಂಗಿನ ಹೇಳ ಅದೇ ಅವರೇ ಹೇಳ್ಯಾರಲ್ಲ ನಿಮ್ಮ ತಂಗಿ ಹೇಳ್ಯಾರ ಎಲ್ಲರಿಗೂ ಹೇಳ ಭಾಳ ಮಂದಿ ಹೇಳ ಈ ಬಿಜಾಪುರದಲ್ಲಿ ಇದ್ದಾರೆ ಇಲ್ಲಿ ಮನೆ ಮಾಡ್ಕೊಂಡು ನೀವು ಅಲ್ಲಿ ಅಂದ್ರೆ ನಾ ತಗೋತಾನ ಆಕಿ ಹೌದ್ರಿ ಮಾಡು ಬಾಲ್ಯ ಬರ್ತೈತಿ ಬರ್ತೈತಿ ನಿನಗೆ ಆ ಥರ ಜಾಗ ಐತಿ ಸುಮ್ಮ ಯಾಕೆ ಆ ಥರನ ಆಕಿ ನಮ್ಮ ತಂಗಿ ಮಾತು ಕೇಳಿ ಮಾಡ್ಸ್ಯಾರ ಇಲ್ಲಿ 2 ಆಂಟಿ ಚಲೋ ಅಲ್ರಿ ಮನಿ ಮಸ್ತ್ ಐತಿ ಮನಿ ಎಷ್ಟು ಚಂದ ಅದಾವ ನೋಡ್ರಿಲ್ಲ ಭಾರಿ ಅದಾವ ಮನಿ ಏನು ಇಬ್ರು ಗಂಡ ಐತಿ ಬೇಕಾದ ಮಾಡಿ 2 ಗಂಡ ಆಂಟಿ ಇರ್ತಾರೆ ಬೇಷರ್ ನಾನು ಮಧ್ಯಾಹ್ನದ ಒಂದಿಷ್ಟು ಊಟ ಮಾಡಿ ಎಲ್ಲ ಅಡುಗೆ ಮಾಡಿದಲ್ರಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಸಂಜೆ ಮುಂದೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ ರೀ ದೀಪ ಅದೆಲ್ಲ ಹಚ್ಚಿ ನೋಡಿರಿ ಈವ್ನಿಂಗ್ ಟೈಮ್ ದೀಪ ಅದು ಹಚ್ಚಿ ಟೀನೂ ಆಗೈತಿ ಇಲ್ಲ ಸ್ವಲ್ಪ ಚುರುಮುರಿ ಹಚ್ಬೇಕಂತಂದು ತಯಾರು ಮಾಡತ್ತೀನಿ ರೀ ಚುರುಮುರಿ ಚೂಡ ಹಚ್ಬೇಕು ರೀ ಬರ್ರಿ ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡೀನಿ ಅಂತಂದು ತೊಗೊಂಡಿನಿ ರೀ ಈಗಾಗಲೇ ಆಲ್ರೆಡಿ ಮಾಡಿ ತೋರಿಸೀನಿ ವಿಡಿಯೋ ಒಳಗೆ ಸ್ವಲ್ಪ ಚೂಡ ಹಚ್ಚಿಡ್ಬೇಕಂತಂದ್ರಿ ನೋಡಿರಿ ಒಂದು ಪುಟ್ಟಿ ತುಂಬ ಚೂಡ ತೊಗೊಂಡೀನಿ ಚುರುಮುರಿ ತೊಗೊಂಡೀನಿ ರೀ ಇಲ್ಲೇ ಬೆಳ್ಳುಳ್ಳಿ ಜಜ್ಕೊಂಡೀನಿ ಕರಿಬೇವು ತೊಗೊಂಡೀನಿ ರೀ ಮತ್ತು ಇಲ್ಲೇ ಶೇಂಗಾ ಪುಟಾಣಿ ತೊಗೊಂಡೀನಿ ರೀ ಹಚ್ತೀನಿ ಬರ್ರಿ ಈಗ ಹಚ್ತೀನಿ ರೀಪ್ಪ ಈಗ ಲೇಟ್ ಆಗೈತಿ ಇಲ್ಲೆಲ್ಲ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಖಾರ ಎಲ್ಲ ಇದ್ರಾಗೈತ್ರಿ ಹಾಕ್ಬಿಡ್ತೀನಿ ರೀ ಇಲ್ಲಿ ಇಟ್ಟೇನಿ ರೀ ಕಡಾಯಿ ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಹಾಕಿ ನೋಡಿರಿ ಚುಮ್ಮರಿ ರೆಡಿ ಆದವು ಚುಮ್ಮರಿ ಚೂಡ ಮಾಡಿದೆ ಮಸ್ತ್ ಆಗ್ಯಾವ ನೋಡಿರಿ ಹಿಂಗಾಗ್ಯಾವ ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಸಾಬುದಾನಿ ಇದ್ದು ನೆನೆ ಹಾಕಿದ್ದೆ ಅವನ್ನ ಸ್ವಲ್ಪ ಗಂಜಿ ಮಾಡಿಕೊಟ್ಟೆ ರೀ ನಮ್ಮ ಹುಡುಗ ಹೊಟ್ಟೆ ಜಳಸಾತೈತಿ ಹೀಗಾಗಿ ಸ್ವಲ್ಪ ಉಳಿದಿದ್ದು ನೋಡಿರಿ
ಸ್ವಲ್ಪ ಸಕ್ಕರೆ ಹಾಕಿ ಸಾಬುದಾನಿ ಗಂಜಿ ಮಾಡೀನಿ ಮಸ್ತಾಗೈತೆ ರೀ ನೋಡಿ. ಬರ್ರಿ ಊಟ ಮಾಡೋಣ ಎಲ್ಲರೂ. ನೋಡಿರಿ ಮಧ್ಯಾಹ್ನದ ಪಲ್ಯ ಮಾಡಿದ್ದಿಲ್ಲ ಇನ್ನೂ ಅದೇ ಐತಿ ರೀ ಬಿರಿಯಾನಿಗೆ. ಹಿಂಗಾಗಿ ಏನು ಮಾಡಿದ್ವಿ ಪಲ್ಯ ರೈಸಿದ್ರು ಫ್ರೆಂಡ್ಸ್, ಇನ್ನೂ ಪಲ್ಯ ಇತ್ತು, ಚಪಾತಿ ಇದ್ವು. ಹಿಂಗಾಗಿ ಏನು ಮಾಡಿದ್ವಿ ನೋಡಿರಿ. ಎಲ್ಲ ಅದ್ರನಾಗ ಬಿಟ್ವಿ. ಎಲ್ಲಾದು ಊಟ ಆಗ್ತೀವಿ, ನಾನು ಊಟ ಮಾಡ್ತೀನಿ ನೋಡಿರಿ. ಇವನು ಕಾಲು ನೋವಾಗ್ಯಾವಂತ ಇದು ಒಂದಿಟ್ಟು ಜಲ್ ಹಚ್ಬೇಕು. ಇವನು ಜಲ್ ಹಚ್ಚಿರ್ ಕಡಿಮೆ ಆತಾವ. ತಿಕ್ಕೋ ಎಲ್ಲ ಪೂರ ಕಾಲು ತಿಕ್ಕೋ. ತಿಕ್ಕೋ ಪೂರ ತಿಕ್ಕೋ. ಎಲ್ಲೆಲ್ಲ ನೋವು ಎಲ್ಲೆಲ್ಲ ಹರಿತಿದ್ದಾರೆ ಎಲ್ಲ ತಿಕ್ಕೋ. ನೋಡಿ ಫ್ರೆಂಡ್ಸ್, ನಮ್ಮ ಪುನೀತನ ಕಾಲು ನೋವಾಗ್ಯಾವ ಅಂತಂದ. ಅದಕ್ಕೆ ಹಿಂಗಾಗಿ ಕೊಂಬಿ ಫ್ಲೈನ್ ಅದು ಕ್ರೀಮ್ ಇತ್ತು ರೀ, ಅದು ಚಲೋ ಆಗುತ್ತೆ ರೀ. ಕಾಲು ಏನಾರ ಹಿಂಗೆ ಹರಿಯಾಕ ಕುಂತು ಅಂತಂದ್ರೆ ಕಡಿಮೆ ಆಗುತ್ತೆ ರೀ. ಅದಕ್ಕೆ ಹಿಂಗಾಗಿ ಅದನ್ನು ಹಚ್ಚಿದಂತಂದು ಹಚ್ಚಿದೆ ನೋಡ್ರಿಪ್ಪ. ನೋಡಿರಿ ಮತ್ತು ನಮ್ಮದು ಈಗ ಊಟ ಆಗೈತಿ. ನಿಮ್ಮದು ಊಟ ಆಗೈತಿ ಅನ್ಕೋತೀನಿ ರೀ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸ್ಕಿಪ್ ಮಾಡಿದೆ ನನ್ನ ವ್ಲಾಗ್ನ ನೋಡಿರಿ ಮತ್ತು ಕೊನೆಯವರೆಗೂ ನೋಡಿರಿ ವ್ಲಾಗ್. ಓಕೆ ಬಾಯ್, ಗುಡ್ ನೈಟ್ ಎಲ್ಲರಿಗೂ.